ಹಾಯ್ ಫ್ಯಾಮಿಲಿ, ಇದು ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಚಳಿ ಅಲ್ವಾ, ಹಾಗಾಗಿ ಬುಜ್ಜಿ ಬೇಬಿನ ಫುಲ್ ಪ್ಯಾಕ್ ಮಾಡ್ಬಿಟ್ಟಿದ್ದೆ. ಅವನ್ನ ಕೂರ್ಸ್ಕೊಂಡೆ ಅಡಿಗೆ ಮನೇಲಿ ಆಟ ಆಡಿಸ್ಕೊಂಡು ಅಡಿಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಏನೇನ್ ಬೇಕೋ ಅದನ್ನೆಲ್ಲ ಕೊಟ್ಟು ಇವಾಗ ನಾನು ಕೂಡ ಒಂದ್ ಕಡೆ ಅಡಿಗೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಎಣ್ಗಾಯಿ ಸಾಂಬಾರ್ ಮಾಡ್ಬಿಟ್ಟು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂತಾ ಇದ್ದೆ. ಬುಜ್ಜಿ ಬೇಬಿಗೆ ಎಷ್ಟೇ ಆಟ ಸಾಮಾನ್ ಇದ್ರು ಅಡಿಗೆ ಮನೇಲಿ ಏನೇನಿದೆಯೋ ಅದೇ ಬೇಕು. ನಿಮ್ಮ ಮನೇಲಿ ಇರೋ ಮಕ್ಕಳು ಹೀಗೇನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಾಂಬಾರೆಲ್ಲ ಮಾಡಿ ಮೇಲೆ ಬುಜ್ಜಿ ಬೇಬಿ ನಾನು ಕೆಳಗೆ ಹೋಗ್ಬೇಕು ಅಂತ ನೋಡ್ಬಿಟ್ಟು ಬಟ್ಟೆ ಹಿಡ್ಕೊಂಡು ಹೆಂಗ್ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಅವನ್ನ ಅವ್ರ ಅಜ್ಜಿ ಮನೆಗೆ ಬಿಟ್ಬಿಟ್ಟು ನಂದು ಏರ್ ಆಯಿಲು ಮತ್ತೆ ಏರ್ ಸ್ಪ್ರೇ ಎಲ್ಲಾನು ಖಾಲಿ ಆಗಿತ್ತು. ಇವತ್ತೊಂಥರ ಎಲ್ಲ ರೀಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿ ರೋಸ್ಮೆರಿ ಮತ್ತೆ ಆಲೋವೆರಾ ಎಲ್ಲಾನು ಕಿತ್ಕೊಂಡು ಬಂದು ಇವಾಗ ಆಯಿಲ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ ತಗೊಂಡ್ ಬಂದಿದ್ದೆ, ಸೊ ಹಾಗಾಗಿ ಮನೇಲೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 1/4 ಲೀಟ್ರು ಆಯಿಲ್ ತಗೊಂಡಿದ್ದೀನಿ ಅಷ್ಟೇ. ಒಂದೇ ಸಲ ಮಾಡಿ ಇಟ್ಕೊಳ್ಳಲ್ಲ ನಾನು. 1 ಮಂತ್ ಇಲ್ಲ 1.5 ಮಂತ್ ಆಗೋವರೆಗೂ ಯೂಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊತೀನಿ. ಸೊ ಇವಾಗೆಲ್ಲ ಚೆನ್ನಾಗಿ ಅದನ್ನ ಕುದಿಸ್ಬಿಟ್ಟು ಇನ್ನೊಂದ್ ಕಡೆ ರೋಸ್ಮೆರಿ ವಾಟರ್ಗೂನು ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಸೊ ಫೈನಲ್ ಅಲ್ಲಿ ಎರಡೂನು ಆಯ್ತು. ಎರಡೂನು ಒಂದ್ ಸ್ವಲ್ಪ ತಣ್ಣಗಾಗಕ್ ಬಿಟ್ಬಿಡೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ಅದು ತಣ್ಣಗೆಲ್ಲ ಆದ್ಮೇಲೆ ಫಿಲ್ಟರ್ ಮಾಡ್ಬಿಟ್ಟು ಈ ತರ ನೋಡಿ ಒಂದು ಸ್ಪ್ರೇ ಬಾಟಲ್ಗೆ ಇಲ್ಲ ಆಯಿಲ್ ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆರಾಮಾಗಿ ಈಸಿ ಆಗತ್ತೆ. ಅದಾದ್ಮೇಲೆ ನನ್ನ ಮಾರ್ನಿಂಗ್ ಡ್ರಿಂಕ್ ಕೂಡ ಖಾಲಿ ಆಗಿತ್ತು. ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿ ಕೂಡ ತಗೊಂಡ್ ಬಂದಿದ್ದೆ. ಸೊ ಇವಾಗ ಅದನ್ನು ಕೂಡ ರುಬ್ಬಿಟ್ಟು ಅದಕ್ಕೂ ಕೂಡ ನಿಂಬೆಹಣ್ಣೆಲ್ಲ ಹಾಕಿ ಅದನ್ನು ಫಿಲ್ಟರ್ ಎಲ್ಲ ಮಾಡ್ಬಿಟ್ಟು ಹೊಸದು ಐಸ್ ಕ್ಯೂಬ್ ಟ್ರೇ ತಗೊಂಡ್ ಬಂದಿದ್ದೆ. ಬಿಕಾಸ್ ನನ್ನ ಹತ್ರ ಮೊದ್ಲು ಇದ್ದಿದ್ದಕ್ಕೆ ಮುಚ್ಚಳ ಇದ್ದಿದ್ದಿಲ್ಲ, ಇದಕ್ಕಿತ್ತು. ಸೊ ಹಾಗಾಗಿ ಇದನ್ನ ತಗೊಂಡ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಎಲ್ಲಾನು ಅದ್ರೊಳಗಡೆ ಹಾಕಿ ಎಕ್ಸ್ಟ್ರಾ 2 ಬಾಕ್ಸ್ ಇತ್ತು, ಅದರಲ್ಲೂ ಕೂಡ ಫಿಲ್ ಮಾಡ್ಬಿಟ್ಟು ನೀಟಾಗಿ ಫ್ರೀಸರ್ ಅಲ್ಲೇ ಇಟ್ಬಿಟ್ಟೆ. ಅದೆಲ್ಲ ಆದ್ಮೇಲೆ ಕೋಲ್ಡ್ ತುಂಬಾ ಜಾಸ್ತಿ ಆಗಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ರು. ನಾನು ಅಲ್ಲಿ ಮಲ್ಕೊಂಡಿರೋದ್ ನೋಡಿ ಬುಜ್ಜಿ ಬೇಬಿ ಕೂಡ ಅಳ್ತಾ ಇದ್ದಾನೆ. ಸೊ ಅಲ್ಲೆಲ್ಲ ತೋರಿಸ್ಕೊಂಡು ಮಾತ್ರೆ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ನನ್ಗೆ ಇಂಜೆಕ್ಷನ್ ಒಂದು 10 ಹಾಕಿದ್ರು ಹಾಕಿಸ್ಕೊಂಡ್ಬಿಡ್ತೀನಿ, ಬಟ್ ಈ ಮಾತ್ರೆ ನುಂಗದ್ ಮಾತ್ರ ಕಷ್ಟ ನನಗೆ. ಸೊ ನಿಮ್ಗೂ ಹೀಗೇನಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್.